channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ವಿಜ್ಞಾನ ವಿಷಯದ ಭಾಗ 1ರಲ್ಲಿನ 3ನೇ ಅಧ್ಯಾಯವಾದ ವಿದ್ಯುತ್ ಶಕ್ತಿ ಮಂಡಲಗಳು ಮತ್ತು ಅದರ ಘಟಕಗಳು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಮೊದಲ ಪ್ರಶ್ನೆ, ತಪ್ಪಾದ ಹೇಳಿಕೆಯನ್ನು ಆರಿಸಿ. ಇಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಮೊದಲ ಹೇಳಿಕೆ, ವಿದ್ಯುನ್ಮಂಡಲದಲ್ಲಿ ಒತ್ತುಗುಂಡಿಯು ವಿದ್ಯುತ್ ಪ್ರವಾಹದ ಆಕಾರವಾಗಿದೆ. ಎರಡನೇ ಹೇಳಿಕೆ, ಒತ್ತುಗುಂಡಿಯು ವಿದ್ಯುನ್ಮಂಡಲವನ್ನು ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸಲು ಸಹಾಯ ಮಾಡುತ್ತದೆ. ಮೂರನೆಯ ಹೇಳಿಕೆ, ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ವಿದ್ಯುತ್ ಬಳಸಲು ಒತ್ತುಗುಂಡಿಯು ನಮಗೆ ಸಹಾಯ ಮಾಡುತ್ತದೆ. ನಾಲ್ಕನೆಯ ಹೇಳಿಕೆ, ಒತ್ತುಗುಂಡಿಯು ಸಂಪರ್ಕರಹಿತ ಸ್ಥಾನದಲ್ಲಿದ್ದಾಗ ಅದರ ತುದಿಗಳ ನಡುವೆ ಗಾಳಿ ತುಂಬಿರುತ್ತದೆ. ಇದಕ್ಕೆ ಉತ್ತರ ಸರಿಯಾದ ಹೇಳಿಕೆ ಮೊದಲ ಹೇಳಿಕೆ, ವಿದ್ಯುನ್ಮಂಡಲದಲ್ಲಿ ಒತ್ತುಗುಂಡಿಯು ವಿದ್ಯುತ್ ಪ್ರವಾಹದ ಆಕಾರವಾಗಿದೆ. ಪ್ರಶ್ನೆ 2, ಚಿತ್ರ 3.16 ಗಮನಿಸಿ. ಯಾವ ವಸ್ತುವಿನ ಮೂಲಕ ಎ ಮತ್ತು ಬಿ ತುದಿಗಳನ್ನು ಸಂಪರ್ಕಿಸಿದರೆ ದೀಪವು ಬೆಳಗುವುದಿಲ್ಲ? ಉತ್ತರ, ವಿದ್ಯುತ್ ಆವಾಹಕ ವಸ್ತುಗಳಾದ ಪ್ಲಾಸ್ಟಿಕ್, ರಬ್ಬರ್, ಮರದ ತುಂಡು ಇವುಗಳ ಮೂಲಕ ವಿದ್ಯುತ್ ಪ್ರವಹಿಸುವುದಿಲ್ಲ. ಪ್ರಶ್ನೆ 3, ಚಿತ್ರ 3.17ರಲ್ಲಿ ಒಂದು ದೀಪದ ತಂತು ಕಡಿದು ಹೋದರೆ ಇನ್ನೊಂದು ದೀಪವು ಉರಿಯುತ್ತದೆಯೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಉತ್ತರ, ಇಲ್ಲ, ಇನ್ನೊಂದು ದೀಪವು ಉರಿಯುವುದಿಲ್ಲ. ಚಿತ್ರದಲ್ಲಿ ದೀಪಗಳನ್ನು ಸರಣಿಯಾಗಿ ಜೋಡಿಸಲಾಗಿದೆ. ಒಂದು ದೀಪದ ತಂತು ಕಡಿದಾಗ ವಿದ್ಯುತ್ ಮಂಡಲದ ವಿದ್ಯುತ್ ಪ್ರವಾಹ ನಿಂತು ಹೋಗುತ್ತದೆ. ಹಾಗಾಗಿ ಎರಡನೇ ದೀಪವು ಉರಿಯುವುದಿಲ್ಲ. ಪ್ರಶ್ನೆ 4, ಒಂದು ವಿದ್ಯುನ್ಮಂಡಲವನ್ನು ನಿರ್ಮಿಸುವಾಗ ಸಂಪರ್ಕಿಸುವ ತಂತಿಗಳ ನಿರೋಧಕ ಹೊದಿಕೆಯನ್ನು ತೆಗೆದುಹಾಕಲು ಒಬ್ಬ ವಿದ್ಯಾರ್ಥಿಯು ಮರೆತಿದ್ದಾನೆ. ದೀಪ ಮತ್ತು ವಿದ್ಯುತ್ ಕೋಶ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ದೀಪವು ಉರಿಯುತ್ತದೆಯೇ? ಉತ್ತರ, ಇಲ್ಲ, ದೀಪವು ಉರಿಯುವುದಿಲ್ಲ. ತಂತಿಗಳ ಮೇಲಿನ ಪ್ಲಾಸ್ಟಿಕ್ ಹೊದಿಕೆಯು ವಿದ್ಯುತ್ ಪ್ರವಾಹವನ್ನು ತಡೆಯುತ್ತದೆ. ಪ್ಲಾಸ್ಟಿಕ್ ನಿರೋಧಕವಾಗಿರುವುದರಿಂದ ವಿದ್ಯುತ್ ಕೋಶದಿಂದ ದೀಪಕ್ಕೆ ಪ್ರವಾಹ ಹರಿಯಲು ಸಾಧ್ಯವಿಲ್ಲ. ಪ್ರಶ್ನೆ 5, ವಿದ್ಯುತ್ ಘಟಕಗಳ ಚಿಹ್ನೆಗಳನ್ನು ಬಳಸಿಕೊಂಡು ಒಂದು ಸರಳ ಟಾರ್ಚ್ಗಾಗಿ ವಿದ್ಯುನ್ಮಂಡಲದ ರೇಖಾಚಿತ್ರವನ್ನು ಬರೆಯಿರಿ. ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಪ್ರಶ್ನೆ 6, ಚಿತ್ರ 3.18ರಲ್ಲಿ S2 ಸಂಪರ್ಕ ಸಹಿತ ಸ್ಥಾನದಲ್ಲಿ SI ಸಂಪರ್ಕ ರಹಿತ ಸ್ಥಾನದಲ್ಲಿದ್ದರೆ ಯಾವ ದೀಪಗಳು ಉರಿಯುತ್ತದೆ? ಉತ್ತರ, ಯಾವ ದೀಪವೂ ಉರಿಯುವುದಿಲ್ಲ. ಎರಡನೆಯ ಪ್ರಶ್ನೆ, S2 ಸಂಪರ್ಕರಹಿತ ಸ್ಥಾನದಲ್ಲಿ SI ಸಂಪರ್ಕ ಸಹಿತ ಸ್ಥಾನದಲ್ಲಿದ್ದರೆ ಯಾವ ದೀಪಗಳು ಉರಿಯುತ್ತದೆ? ಉತ್ತರ, ಕೇವಲ ದೀಪ 1 ಮಾತ್ರ ಉರಿಯುತ್ತದೆ. ಪ್ರಶ್ನೆ 3, S1 ಮತ್ತು S2 ಸಂಪರ್ಕ ಸಹಿತ ಸ್ಥಾನದಲ್ಲಿದ್ದರೆ ಯಾವ ದೀಪ ಉರಿಯುತ್ತದೆ? ಉತ್ತರ, ಎಲ್ಲ ದೀಪಗಳು ಉರಿಯುತ್ತವೆ. ನಂತರ ಪ್ರಶ್ನೆ 4, S1 ಮತ್ತು S2 ಎರಡೂ ಸಂಪರ್ಕರಹಿತ ಸ್ಥಾನದಲ್ಲಿದ್ದರೆ ಯಾವ ದೀಪಗಳು ಉರಿಯುತ್ತದೆ? ಉತ್ತರ, ಯಾವ ದೀಪವೂ ಉರಿಯುವುದಿಲ್ಲ. ಪ್ರಶ್ನೆ 7, ಚಿತ್ರ 3.19ರಲ್ಲಿ ತೋರಿಸಿರುವಂತೆ ಒಂದು ವಿದ್ಯುನ್ಮಂಡಲವನ್ನು ವಿದ್ಯುತ್ ರಚಿಸಿದ್ದಾನೆ. ವಿದ್ಯುನ್ಮಂಡಲವನ್ನು ಪೂರ್ಣಗೊಳಿಸಿದ ನಂತರವೂ ದೀಪವು ಉರಿಯುವುದಿಲ್ಲ. ಸಂಭವನೀಯ ಕಾರಣಗಳು ಯಾವುವು? ಈ ದೋಷಪೂರಿತ ಕಾರ್ಯಾಚರಣೆಗೆ ಸಾಧ್ಯವಾದಷ್ಟು ಕಾರಣಗಳನ್ನು ಪಟ್ಟಿ ಮಾಡಿ. ದೀಪವು ಏಕೆ ಉರಿಯಲಿಲ್ಲ ಎಂಬುದನ್ನು ಕಂಡುಹಿಡಿಯಲು ನೀವು ಏನು ಮಾಡುವಿರಿ? ಉತ್ತರ, ದೀಪವು ಉರಿಯದಿರಲು ಸಂಭವನೀಯ ಕಾರಣಗಳು: ಕಡಿದು ಹೋದ ತಂತು. ವಿದ್ಯುತ್ ದೀಪದ ಒಳಗಿರುವ ಸಣ್ಣ ತಂತು ಕಡಿದು ಹೋಗಿದ್ದರೆ ಮಂಡಲ ಪೂರ್ಣಗೊಂಡರೂ ಬಲ್ಬ್ ಅಥವಾ ದೀಪವು ಉರಿಯುವುದಿಲ್ಲ. ವಿದ್ಯುತ್ ಕೋಶದ ಶಕ್ತಿ ಮುಗಿದಿರುವುದು. ಬಳಸಿರುವ ಬ್ಯಾಟರಿ ಸೆಲ್ ಸಂಪೂರ್ಣವಾಗಿ ಖಾಲಿಯಾಗಿದ್ದರೆ ವಿದ್ಯುತ್ ಪ್ರವಹಿಸುವುದಿಲ್ಲ. ಸಡಿಲವಾದ ಸಂಪರ್ಕಗಳು. ತಂತಿಗಳನ್ನು ಸರಿಯಾಗಿ ಜೋಡಿಸದಿದ್ದರೆ ವಿದ್ಯುತ್ ಪ್ರವಾಹಕ್ಕೆ ಅಡಚಣೆಯಾಗುತ್ತದೆ. ನಂತರ ಅವಾಹಕದ ಹೊದಿಕೆ. ತಂತಿಗಳ ಕೊನೆಯ ಭಾಗವನ್ನು ಜೋಡಿಸುವಾಗ ಅದರ ಮೇಲಿರುವ ಪ್ಲಾಸ್ಟಿಕ್ ಇನ್ಸುಲೇಷನ್ ಅನ್ನು ಸರಿಯಾಗಿ ತೆಗೆಯದೆ ಹಾಗೆ ಜೋಡಿಸಿದ್ದರೆ ವಿದ್ಯುತ್ ಪ್ರವಹಿಸುವುದಿಲ್ಲ. ದೋಷವನ್ನು ಕಂಡುಹಿಡಿಯಲು ಪರಿಹಾರ ಕ್ರಮಗಳು: ದೀಪವನ್ನು ಪರಿಶೀಲಿಸಬೇಕು. ತಂತಿಯ ಎಲ್ಲಾ ಸಂಪರ್ಕಗಳನ್ನು ಬಿಗಿಗೊಳಿಸಬೇಕು. ತಂತಿಯ ತುದಿಯ ಪ್ಲಾಸ್ಟಿಕ್ ಹೊದಿಕೆಯನ್ನು ತೆಗೆಯಲಾಗಿದೆಯೇ ಎಂದು ಪರಿಶೀಲಿಸಬೇಕು. ಮೇಲಿನ ಎಲ್ಲವೂ ಸರಿಯಾಗಿದ್ದರೂ ದೀಪ ಉರಿಯದಿದ್ದರೆ ಹೊಸ ವಿದ್ಯುತ್ ಕೋಶವನ್ನು ಅಥವಾ ಸೆಲ್ ಹಾಕಬೇಕು.
ಪ್ರಶ್ನೆ 8. ಚಿತ್ರ 3.20ರಲ್ಲಿ ಒತ್ತುಗುಂಡಿಯನ್ನು ಸಂಪರ್ಕಿಸಿದ್ದರೂ ಯಾವ ಸಂದರ್ಭದಲ್ಲಿ ವಿದ್ಯುತ್ ದೀಪ ಬೆಳಗುವುದಿಲ್ಲ? ಉತ್ತರ: ಸಂದರ್ಭ ಸಿ ಮತ್ತು ಡಿಗಳಲ್ಲಿ ವಿದ್ಯುತ್ ದೀಪ ಬೆಳಗುವುದಿಲ್ಲ. ಇವು LED ದೀಪಗಳು. ಕಾರಣ, LED ದೀಪಗಳು ಸರಿಯಾಗಿ ಕೆಲಸ ಮಾಡಬೇಕೆಂದರೆ ಅದರ ಧ್ರುವೀಯತೆ ಸರಿಯಾಗಿರಬೇಕು. ಅವುಗಳ ಧನ ಮತ್ತು ಋಣ ತುದಿಗಳನ್ನು ಕೋಶದ ಸರಿಯಾದ ತುದಿಗಳಿಗೆ ಸಂಪರ್ಕಿಸದಿದ್ದರೆ ಅವು ಬೆಳಗುವುದಿಲ್ಲ. ಪ್ರಶ್ನೆ 9. ಬ್ಯಾಟರಿಯಲ್ಲಿ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳನ್ನು ಓದಲು ಸಾಧ್ಯವಾಗುತ್ತಿಲ್ಲ ಎಂದು ಭಾವಿಸೋಣ. ಈ ಬ್ಯಾಟರಿಯ ಎರಡೂ ತುದಿಗಳನ್ನು ಗುರುತಿಸಲು ಒಂದು ವಿಧಾನವನ್ನು ಸೂಚಿಸಿ. ಉತ್ತರ: ಬ್ಯಾಟರಿಯ ಎರಡೂ ತುದಿಗಳನ್ನು ಗುರುತಿಸಲು ಸುಲಭವಾದ ವಿಧಾನವೆಂದರೆ LED ಬಲ್ಬ್ ಅನ್ನು ಬಳಸುವುದು. LEDಗೆ ಎರಡು ಕಾಲುಗಳಿರುತ್ತವೆ. ಉದ್ದನೆಯ ಕಾಲು ಧನ ಮತ್ತು ಚಿಕ್ಕ ಕಾಲು ಋಣವನ್ನು ಸೂಚಿಸುತ್ತದೆ. ಬ್ಯಾಟರಿಯ ತುದಿಗಳನ್ನು ಉದ್ದನೆಯ ಕಾಲು ಪ್ಲಸ್ ಮತ್ತು ಚಿಕ್ಕ ಕಾಲು ಮೈನಸ್ ಅನ್ನು ಸೂಚಿಸುತ್ತದೆ. ಬ್ಯಾಟರಿಯ ತುದಿಗಳನ್ನು LED ಕಾಲುಗಳಿಗೆ ಜೋಡಿಸಿದಾಗ ದೀಪ ಉರಿದರೆ ಬ್ಯಾಟರಿಯ ಉದ್ದನೆಯ ಕಾಲು ಸಂಪರ್ಕಗೊಂಡಿರುವ ತುದಿಯು ಪ್ಲಸ್ ಆಗಿರುತ್ತದೆ. ಪ್ರಶ್ನೆ 10. ನಿಮಗೆ A, B, C, D, E ಮತ್ತು F ಎಂದು ಗುರುತಿಸಲಾದ 6 ವಿದ್ಯುತ್ ಕೋಶಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಕೆಲವು ಕಾರ್ಯನಿರ್ವಹಿಸುತ್ತವೆ ಮತ್ತು ಕೆಲವು ಕಾರ್ಯನಿರ್ವಹಿಸುವುದಿಲ್ಲ. ಅವುಗಳಲ್ಲಿ ಯಾವುದು ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಗುರುತಿಸಲು ಒಂದು ಚಟುವಟಿಕೆಯನ್ನು ವಿನ್ಯಾಸಗೊಳಿಸಿ. ಪ್ರಶ್ನೆ 1. ಚಟುವಟಿಕೆಗೆ ಅಗತ್ಯವಿರುವ ವಸ್ತುಗಳು: ಪರೀಕ್ಷಿಸಬೇಕಾದ 6 ವಿದ್ಯುತ್ ಕೋಶಗಳು A, B, C, D, E, F. ನಂತರ ಒಂದು ಸಣ್ಣ ಬಲ್ಬ್. ನಂತರ LEDಯನ್ನು ಸಂಪರ್ಕಿಸಲು ಕೆಲವು ತಂತಿಗಳು. ನಂತರ ಸರ್ಕ್ಯೂಟನ್ನು ಪೂರ್ಣಗೊಳಿಸಲು ಒಂದು ಸ್ವಿಚ್. ನಂತರ ಎರಡನೆಯ ಕ್ರಮ: ಅನುಸರಿಸುವ ಕಾರ್ಯವಿಧಾನ. ಮೊದಲು ವಿದ್ಯುತ್ ದೀಪ ಸ್ವಿಚ್ ಅನ್ನು ತಂತಿಗಳ ಮೂಲಕ ಸರಣಿಯಾಗಿ ಜೋಡಿಸಿ ಪರೀಕ್ಷಕ ಮಂಡಲವನ್ನು ಸಿದ್ಧಪಡಿಸಿ. ಪ್ರತಿ ವಿದ್ಯುತ್ ಕೋಶವನ್ನು ಒಂದೊಂದಾಗಿ ಆ ಜೋಡಣೆಗೆ ಸೇರಿಸಿ ವಿದ್ಯುತ್ ದೀಪ ಉರಿಯುತ್ತದೆಯೇ ಎಂದು ಪರಿಶೀಲಿಸಿ. ಯಾವ ಕೋಶದಿಂದ ವಿದ್ಯುತ್ ದೀಪ ಬೆಳಗುತ್ತದೆಯೋ ಅದು ಕಾರ್ಯನಿರ್ವಹಿಸುತ್ತಿದೆ ಎಂದು ಗುರುತಿಸಿ. ಪ್ರಶ್ನೆ 3. ಈ ವಸ್ತುಗಳನ್ನು ಬಳಸಿಕೊಂಡು ಕೆಲಸ ಮಾಡುತ್ತಿರುವ ವಿದ್ಯುತ್ ಕೋಶಗಳನ್ನು ಗುರುತಿಸಲು ಚಟುವಟಿಕೆಯನ್ನು ಕೈಗೊಳ್ಳಿ. A ಯಿಂದ F ವರೆಗಿನ ಪ್ರತಿಯೊಂದು ವಿದ್ಯುತ್ ಕೋಶವನ್ನು ಸಂಪರ್ಕಿಸಿ ಪರೀಕ್ಷಿಸಬೇಕು. ಯಾವ ಕೋಶದಿಂದ ಬಲ್ಬ್ ಬೆಳಗುತ್ತದೆಯೋ ಅದು ಕಾರ್ಯನಿರ್ವಹಿಸುತ್ತಿದೆ ಮತ್ತು ಬೆಳಗದಿರುವುದು ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ತಿಳಿಯಬೇಕು. ನಂತರ ಪ್ರಶ್ನೆ 11. ಒಂದು LED ಬೆಳಗಲು 2 ವಿದ್ಯುತ್ ಕೋಶಗಳನ್ನು ಸರಣಿಯಲ್ಲಿ ಜೋಡಿಸಬೇಕಾಗುತ್ತದೆ. ಚಿತ್ರ 3.21ರಲ್ಲಿ ತೋರಿಸಿರುವಂತೆ ತಾನ್ಯ ವಿದ್ಯುನ್ಮಂಡಲವನ್ನು ರಚಿಸಿದಳು. ದೀಪವು ಬೆಳಗುತ್ತದೆಯೇ? ಇಲ್ಲದಿದ್ದರೆ ಸರಿಯಾದ ಸಂಪರ್ಕಕ್ಕಾಗಿ ತಂತಿಗಳನ್ನು ಎಳೆಯಿರಿ. ಉತ್ತರ: ಇಲ್ಲ. ಈ ಜೋಡಣೆಯಲ್ಲಿ ದೀಪವು ಬೆಳಗುವುದಿಲ್ಲ. ತಾನ್ಯ ಮಾಡಿರುವ ಜೋಡಣೆಯಲ್ಲಿ ಸೆಲ್ನ ಋಣಧ್ರುವವನ್ನು LEDಯ ಋಣ ತುದಿಗೆ ಜೋಡಿಸಲಾಗಿದೆ. ಕೆಳಗಿನ ಸೆಲ್ನ ಧನ ಧ್ರುವವನ್ನು LEDಯ ಧನ ತುದಿಗೆ ಜೋಡಿಸಲಾಗಿದೆ. ಇದು ತಪ್ಪಾದ ಸಂಪರ್ಕವಾಗಿದೆ. ಎರಡೂ ಸೆಲ್ಗಳನ್ನು ಸರಣಿಯಲ್ಲಿ ಜೋಡಿಸುವಾಗ ಯಾವಾಗಲೂ ಒಂದು ಸೆಲ್ನ ಧನ ಧ್ರುವವನ್ನು ಮತ್ತೊಂದು ಸೆಲ್ನ ಋಣ ಧ್ರುವಕ್ಕೆ ಜೋಡಿಸಬೇಕು. ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದೀನಿ ನೋಡಿ ಮಕ್ಕಳೇ. ಈ ರೀತಿಯಲ್ಲಿ ನೀವು ಸಹ ರಚಿಸಿ. ಹಾಗಾದರೆ ಮಕ್ಕಳೇ, ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.